ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೈಸೂರಿಗೆ ಹೋಗ್ತಿದೀವಿ. ವಿಶೇಷತೆ ಏನು ಅಂತಂದ್ರೆ ಇವತ್ತು ನನ್ನ ಧರ್ಮಪತ್ನಿಯ ಬರ್ತಡೆ. ಚೈತ್ರ ಅವರೇ, ನಿಮಗೆ ಹುಟ್ಟಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದ್ ಮಾಡ್ಲಿ ನಿಮಗೆ. ಹಾಗಾಗಿ ನಮ್ಮ ಪಯಣ ಮೈಸೂರು ಕಡೆಗೆ. ರೆಡಿನ ರಾಜ, ಹೋಗೋಣ ಮೈಸೂರಿಗೆ ಅಂತ ಕೇಳಿದ್ರೆ ನಮ್ ರಾಜ ಹಿಂಗ ಅನ್ನೋದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಂತೂ ಇಂತೂ ಮೈಸೂರು ಕಡೆ ಹೊರಟ ಹೋಗೋ ದಾರಿಲಿ ನಮ್ಮ ಮನೆ ಮೇಡಮ್ ಮೈಕ್ ಡಿವೈಸ್ ಬೀಳ್ಸಿದ್ರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂದಂಗೆ ನಮ್ದೊಂದು ಇದೊಂದು ಸರಿ ನಡಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ಬೇಕಾದ್ರೆ ಎಲ್ರಿಗೂ ಸಿಕ್ತಂಗೆ ನಮಗೂ ಸಿಕ್ತು. ಅದೇ ನಮ್ಮ ಬೆಂಗಳೂರು ಟ್ರಾಫಿಕ್ ಜಾಮ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಇಲ್ಲಿ ಮಗಂತಲೇ ಬೇಕೇ ಬೇಕು. ಅಂತೂ ಇಂತೂ ಮೈಸೂರು ತಲುಪ್ತೋ. ಬನ್ನಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ. ಪ್ರತಿ ಸಾರಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ನಾನೇನು ಕೇಳ್ಕೊಂತಿರಲಿಲ್ಲ. ಆದರೆ ಈ ವರ್ಷ ಮಹಾಲಕ್ಷ್ಮಿಯ ಕೃಪೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂಡೆ. ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಕೊಂಡು ಕೆಳಗಿಳಿಬೇಕಾದ್ರೆ ಬೆಟ್ಟದ ಮೇಲಿಂದ ಮೈಸೂರು ನೋಡೋಕ್ಕೆ ಒಂದು ಜಾಗ ಸಿಗುತ್ತೆ. ಅದೇ ಈ ಜಾಗ. ಚಾಮುಂಡಿ ಬೆಟ್ಟದ ಮೇಲಿಂದ ಮೈಸೂರನ್ನು ನೋಡುವ ವ್ಯೂ ಪಾಯಿಂಟ್. ದೂರದಿಂದ ಏನು ಮೈಸೂರು ಅರಮನೆ ನೋಡೋದು, ಹತ್ರದಿಂದನೇ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದೆ. ನಾವು ಬರೋ ಅಷ್ಟೊತ್ತಿಗೆ ಅರಮನೆ ಕ್ಲೋಸ್ ಆಗಿತ್ತು. ಹೇಗಿದ್ರು ಕ್ಯಾಮ್ರಾ ತಗೊಂಡು ಬಂದಿದ್ದೋ, ಟಕ ಟಕ ಅಂತ 4 ಫೋಟೋ ತಗೊಂಡು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ನಾನು ಹೇಳೋದು ಬಾಯ್ ಬಾಯ್, ಟಾಟಾ. ಪ್ರೀತಿಯ ನಮಸ್ಕಾರಗಳು.